ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು 3ನೇ ಅವಧಿಗೆ ಇವತ್ತು ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಈಗಾಗಲೇ ಸ್ವೀಕಾರ ಮಾಡಿದ್ದಾರೆ. ಸೊ ಈ ಅಧಿಕಾರವನ್ನು ಸ್ವೀಕಾರ ಮಾಡಿದ ನಂತರ ಮರುಕ್ಷಣವೇ ಅವರು ಮಾಡಿದಂತಹ ಮೊದಲನೇ ಕೆಲಸ ರೈತರಿಗೆ ಸಂಬಂಧಪಟ್ಟಂತೆ ಅಂದರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಸಂಬಂಧಪಟ್ಟಂತೆ 20,000 ಕೋಟಿಗೆ ಆ ಒಂದು ಸಹಿಯನ್ನು ಹಾಕ್ತಾರೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ 17ನೇ ಕಂತಿಗೆ ಸಹಿಯನ್ನು ಹಾಕ್ತಾರೆ. ಸೊ ಇನ್ನೊಂದು ವಾರ ಅಥವಾ ಮುಂದಿನ ವಾರದಲ್ಲಿ ಬರುವಂಥ ಒಂದು ಚಾನ್ಸಸ್ ಇರುತ್ತೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ 17ನೇ ಕಂತಿನ ಹಣ. ಸೊ ಈ ಒಂದು ಹಣ ಸಾಕಷ್ಟು ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ, ಏನೆಲ್ಲ ಮಿಸ್ಟೇಕ್ಸ್ ಆಗುತ್ತೆ ಈ ಒಂದು ಹಣ ಬರಲ್ಲ, ಅಥವಾ ಈ ಒಂದು ಲಿಸ್ಟ್ನಲ್ಲಿ ನಿಮ್ಮ ಹೆಸರಿದೆ ಖಂಡಿತವಾಗ್ಲೂ ಹಣ ಬರುತ್ತೆ ಅಂತ ಹೇಳಿದ್ದೆ. ಸೊ ಇನ್ನೊಂದು ಕೆಲವೊಂದು ರಿಜೆಕ್ಟೆಡ್ ಲಿಸ್ಟನ್ನು ಸಹ ನಾನು ನಿಮಗೆ ಹೇಳಿದ್ದೆ ಯಾವ ಥರ ಚೆಕ್ ಮಾಡ್ಕೊಳ್ಬೇಕು ಅಂತ. ಸೊ ಆ ಒಂದು ಲಿಸ್ಟಲ್ಲಿ ನಿಮ್ಮ ಹೆಸರು ಇದ್ದರೆ ಖಂಡಿತವಾಗ್ಲೂ ನಿಮಗೆ ಹಣ ಬರೋದಿಲ್ಲ, ಯಾಕಂದರೆ ರಿಜೆಕ್ಟೆಡ್ ಮಾಡಿರ್ತಾರೆ. ಸೊ ಕಾರಣ ಏನೇ ಇರ್ಬೋದು, ಅಥವಾ KYC ಆಗದೆ ಇರ್ಬೋದು, ಅಥವಾ ನೀವು ಡಾಕ್ಯುಮೆಂಟ್ ಸರಿಯಾಗಿ ಕೊಡದೇ ಇರ್ಬೋದು, ಇವೆಲ್ಲ ಕಾರಣಗಳಿಂದ ಆ ಒಂದು KYC ಕಂಪ್ಲೀಟಾಗಿ ಮಾಡಿಲ್ಲ ಅಂದರೆ ಅದು ಸಹ ನಿಮಗೆ ರಿಜೆಕ್ಟ್ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ಇನ್ನು ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಜನ ರೈತರು ಇದರ ಒಂದು ಫಲಾನುಭವಿಗಳಾಗಿದ್ದಾರೆ. ಸೊ ಕಂಟಿನ್ಯೂಸ್ ಆಗಿ ಇದರ ಒಂದು ಸಹಾಯಧನವನ್ನು ಸ್ವೀಕರಿಸ್ತಾ ಇದ್ದಾರೆ. ಸೊ ರೈತ ಬಾಂಧವರೇ, ಬಹಳಷ್ಟು ಜನ ಪ್ರಶ್ನೆಯನ್ನು ಮಾಡಿದ್ರಿ, ಕಮೆಂಟನ್ನು ಮಾಡಿದ್ರಿ, ಕೆಲವರಿಗೆಲ್ಲ ಕಾಲ್ ಮಾಡಿ ಕೇಳಿದ್ರು. ಕೆಲವರಿಗೆ ಅಂದರೆ ಇತ್ತೀಚೆಗೆ 2019 ನಂತರ ಒಂದು ಪಹಣಿ ರಿಜಿಸ್ಟ್ರೇಷನ್ಗೆ ಯಾರ ಹೆಸರಿಗಾಗುತ್ತೋ ಅಂಥವರಿಗೆ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಒಂದು ಹೊಸ ಅರ್ಜಿಗಳನ್ನ ತಗೊಳ್ತಾ ಇಲ್ಲ ಅಂತ. ಸೊ ನಾವು ಸಹ ಸುಮಾರು ಜನರನ್ನ ಕೇಳಿದ್ವಿ, ಮತ್ತು ಅಧಿಕಾರಿಗಳನ್ನು ಕೇಳಿದಾಗ ಅವ್ರು ಹೇಳಿದ್ದು 2019 ನಂತರ ಪಹಣಿ ಅಂದರೆ ಜಮೀನು ರಿಜಿಸ್ಟರ್ ಆದವರಿಗೆ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಒಂದು ಹಣ ಸಿಗೋದಿಲ್ಲ. ಸೊ ಆ ಒಂದು ಸ್ಕೀಮ್ ಬಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ನಿಮಗೆ ಉತ್ತರ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. 2019ಗಿಂತ ಮುಂಚೆ ಇರ್ತಕ್ಕಂಥವ್ರಿಗೆ ಈ ಒಂದು ಸ್ಕೀಮ್ ಬೆನಿಫಿಟ್ ಸಿಗುತ್ತೆ, ಆದರೆ 2019 ನಂತರ ಒಂದು ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥವ್ರಿಗೆ ಯಾವುದೇ ರೀತಿಯ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಸಿಗೋದಿಲ್ಲ. ಇನ್ನು ಸ್ನೇಹಿತರೆ, ಇಂತಹ ಕೃಷಿಗೆ ಸಂಬಂಧಪಟ್ಟಂತಹ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ಸುಮಾರು 97% ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ನ ವಿಡಿಯೋನ ನೋಡ್ತಾ ಇದ್ದೀರಾ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ನೀವು ವೀಡಿಯೋಸ್ನ ನೋಡ್ತಕ್ಕಂಥದ್ದು ನೆಕ್ಸ್ಟ್ ವೀಡಿಯೋಗೆ ನನಗೆ ಪ್ರೇರೇಪಣೆ ಸಿಗುತ್ತೆ. ಇನ್ನಷ್ಟು ಒಳ್ಳೆಯ ವಿಚಾರಗಳನ್ನು, ಉಪಯುಕ್ತವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಖಂಡಿತವಾಗ್ಲೂ ನೀವು ಸಪೋರ್ಟ್ ಮಾಡ್ತೀರಂತ ನಿಮ್ಮ ಮೇಲೆ ನಂಬಿಕೆಯನ್ನು ಇಟ್ಟಿದ್ದೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ.